ಉತ್ತರಗಳನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ನೋಡೋಣ. ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಚಟುವಟಿಕೆ ಹಾಳೆ 9 ಇದೆ. ಸೊ ಇದರಲ್ಲಿ ಫಸ್ಟ್ ಚಟುವಟಿಕೆ ಒಂದು ಪ್ರಶ್ನೋತ್ತರ ಮಾಲಿಕೆ ಇದೆ. ಸೊ ನಿಮ್ಮ ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ಪ್ರಜಾಪ್ರಭುತ್ವ, ಆಡಳಿತ ಪಕ್ಷ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಚುನಾಯಿತ ರಾಜಕೀಯ ಪಕ್ಷಗಳು, ಸಮಾನತೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಏನು ಮಾಡ್ತಾರೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಬೇಗ ನೀವೇನು ಮಾಡಬೇಕಾಗ್ತದೆ, ಒಂಥರ ಕ್ವಿಜ್ ಟೈಪ್ದಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ತುಂಬ ಚೆನ್ನಾಗಿರ್ತಕ್ಕಂಥ ಆ್ಯಕ್ಟಿವಿಟಿ ಅದು. ಇನ್ನು ಎರಡನೇದಕ್ಕೆ ಹೋಗೋಣ. ಆಡಳಿತ ಪಕ್ಷ ಜವಾಬ್ದಾರಿಯಿಂದ ಕೆಲಸ ಮಾಡಲು ವಿರೋಧ ಪಕ್ಷಗಳೇ ವಾದವೇ ಪುಷ್ಟಿ ಅಂತ ಕೇಳಿದ್ದಾರೆ. ಸೊ ಒಂದು ಕಡೆ ಆಡಳಿತ ಪಕ್ಷ, ಇನ್ನೊಂದು ಕಡೆ ವಿರೋಧ ಪಕ್ಷ ಅಂತ ಎರಡು ಗುಂಪುಗಳನ್ನಾಗಿ ಮಾಡ್ತಾರೆ. ಸೊ ಮಾಡಿ ನೀವೇನು ಮಾಡಬೇಕು, ವಾದ ಮತ್ತು ವಿವಾದಗಳನ್ನು ಇಲ್ಲಿ ಮಾಡಬೇಕಾಗ್ತದೆ. ಸೊ ಉದಾಹರಣೆ, ಶಾಲೆ ಮುಂದೆ ಅಥವಾ ಪಕ್ಕದಲ್ಲಿ ಕಸದ ರಾಶಿ ಬಿದ್ದಿದೆ, ಆಡಳಿತ ಪಕ್ಷ ಈ ಕಸ ತೆಗೆಸಿಲ್ಲ, ಶಾಲಾ ಸಂಸತ್ತಿನ ಪ್ರತಿನಿಧಿಗಳು ಶಾಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿಲ್ಲ. ಈ ತನ್ನಾಗಿರ್ತಕ್ಕಂಥ ನೀವು ಚರ್ಚೆಗಳನ್ನು ಏನು ಮಾಡಬೇಕಾಗ್ತದೆ. ಇನ್ನು ಮೂರನೇದಕ್ಕೆ ಹೋಗೋಣ. ಚರ್ಚೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವ. ಸೊ ಶಿಕ್ಷಕರು ನಿಮಗೆ ಎರಡು ಗುಂಪುಗಳನ್ನಾಗಿ ಮಾಡ್ತಾರೆ. ಎರಡು ಗುಂಪುಗಳನ್ನಾಗಿ ಮಾಡಿದ ಮೇಲೆ ಅದರಲ್ಲಿ ಒಂದು ಗುಂಪದವರು ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಬಗ್ಗೆ ಅಭಿಪ್ರಾಯಗಳನ್ನು ಹೇಳಬೇಕು, ಇನ್ನೊಂದು ಗುಂಪಿನವರು ಪರೋಕ್ಷ ಪ್ರಜಾಪ್ರಭುತ್ವದ ಬಗ್ಗೆ ಅಭಿಪ್ರಾಯಗಳನ್ನು ಹೇಳಬೇಕು. ಸೊ ನೋಡಿ ಏನಿದೆ ಅಂದರೆ, ಜನರು ತಮ್ಮದೇ ಆದ ಸರ್ಕಾರವನ್ನು ಚುನಾವಣೆ ಮೂಲಕ ರಚಿಸೋದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ. ಜನರು ತಮ್ಮ ಜನಪ್ರತಿನಿಧಿಯನ್ನು ಏನು ಮಾಡ್ತಾರಪ್ಪ ಅಂದರೆ ನಿಯತಕಾಲಿಕ ಚುನಾವಣೆಗಳ ಮೂಲಕ ಪ್ರಜಾಪ್ರಭುತ್ವ ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿ ನಡೀತದೆ. ಓಕೆನಾ. ಸೊ ಇದು ಏನಿದೆಪ್ಪ ಅಂದರೆ ಪರೋಕ್ಷ ಅಂತ ಆಗಬೇಕು, ಪ್ರತ್ಯಕ್ಷ ಅಲ್ಲ, ಇದು ಪರೋಕ್ಷ. ನಾವಿಲ್ಲಿ ಬರೆದಿರ್ತಕ್ಕಂಥದ್ದು ಎಲ್ಲವನ್ನು. ನೆಕ್ಸ್ಟ್, ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿ ಕಡಿಮೆ ಜನಸಂಖ್ಯೆ ಮತ್ತು ವಿಸ್ತೀರ್ಣ ಇರತಕ್ಕಂಥ ದೇಶಗಳಿಗೆ ಸೂಕ್ತ, ಬಟ್ ದೊಡ್ಡದಾದ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ದೇಶಗಳಿಗೆ ಪರೋಕ್ಷ ಪ್ರಜಾಪ್ರಭುತ್ವ ಸೂಕ್ತ. ಇನ್ನು ಗ್ರೀಕ್ನಲ್ಲಿ ಮೊದಲು ಇತ್ತು, ಈಗಲೂ ಕೂಡ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಜಾರಿಯಲ್ಲಿದೆ. ಸೊ ಭಾರತ, ಅಮೆರಿಕ ದೇಶಗಳಲ್ಲಿ ಪರೋಕ್ಷ ವಿಧದ ಪ್ರಜಾಪ್ರಭುತ್ವ ಜಾರಿಯಲ್ಲಿ ಇದೆ. ಆಮೇಲೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿ ಜನಾಭಿಪ್ರಾಯದ ಆಧಾರದ ಮೇಲೆ ಕೆಲಸ ಆಗ್ತದೆ. ಬಟ್ ಇಲ್ಲಿ ಈ ಚುನಾಯಿತಗೊಂಡ ಜನಪ್ರತಿನಿಧಿಗಳು ಕಾನೂನು ಮತ್ತು ನಿಯಮಗಳನ್ನು ರೂಪಿಸಿ ಈ ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಇತ್ತು. ಚಟುವಟಿಕೆ ಹಾಳೆ 10, ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳು. ಸೊ ಫಸ್ಟ್ ಚಟುವಟಿಕೆ ಏನಿದೆ ಅಂದರೆ, ಮಕ್ಕಳಿಗೆ ದೊರೀತಕ್ಕಂಥ ಸೌಲಭ್ಯಗಳು ಮತ್ತು ಜನರಿಗೆ ದೊರೀತಕ್ಕಂಥ ಸೌಲಭ್ಯಗಳನ್ನು ಬರೀಬೇಕಿತ್ತು. ಸೊ ಮಕ್ಕಳಿಗೆ ಯಾವೆಲ್ಲ ಸಿಗ್ತವೆ? ಜನನದ ನೋಂದಣಿ, ಅಂಗನವಾಡಿ ಸೌಲಭ್ಯ, ಪ್ರಾಥಮಿಕ ಶಾಲೆ, ಆರೋಗ್ಯ ಕೇಂದ್ರಗಳು, ಪೂರಕ ಪೌಷ್ಟಿಕ ಆಹಾರ, ಪ್ರಾಥಮಿಕ ಶಾಲೆಗಳು, ಸೊ ಪ್ರೌಢಶಾಲೆಗಳು, ಇವೆಲ್ಲವುಗಳು ಕೂಡ ಏನಾಗ್ತದಪ್ಪ ಅಂದರೆ ಮಕ್ಕಳಿಗೆ ಸಿಗ್ತದೆ. ಬಟ್ ಜನರಿಗೆ ಏನು ಸಿಗ್ತದೆ? ನಗರವನ್ನು ಸ್ವಚ್ಛತೆಯನ್ನಾಗಿ ಇಡ್ತಾರೆ, ಕುಡಿಯೋ ನೀರನ್ನು ಕೊಡ್ತಾರೆ, ಒಳಚರಂಡಿ ಮಾಡ್ತಾರೆ, ರಸ್ತೆಗಳನ್ನು ಮಾಡ್ತಾರೆ, ಬೀದಿ ದೀಪಗಳ ಅಳವಡಿಕೆ ಮಾಡ್ತಾರೆ, ಹಿರಿಯ ನಾಗರಿಕರಿಗೆ ಮತ್ತು ಅಂಗವಿಕಲರಿಗೆ ಟ್ರೈಸೈಕಲ್ಗಳನ್ನು ಕೊಡ್ತಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮನೆ ಕಟ್ಟಲಿಕ್ಕೆ ಕೊಡ್ತಾರೆ, ಹಣ ಕೊಡ್ತಾರೆ, ಸಹಾಯಧನ, ನಿರುದ್ಯೋಗಿಗಳಿಗೆ ಸಹಾಯಧನ ಕೊಡ್ತಾರೆ. ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಈ ಒಂದು ನಾಗರಿಕ ಕಲ್ಯಾಣ ಯೋಜನೆಗಳನ್ನು ಸ್ಥಳೀಯ ಸರ್ಕಾರಗಳು ಮಾಡ್ತಾರೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಚಟುವಟಿಕೆ 2ಕ್ಕೆ ಹೋಗೋಣ. ಚಿತ್ರಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತ ಬರಬೇಕಿತ್ತು. ಇದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕಡೆಗಿರ್ತಕ್ಕಂಥದ್ದು ಕೂಡ ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ ಚಿತ್ರನೇ ಆಗಿತ್ತು. ಕೋಷ್ಟಕ ತುಂಬಬೇಕು, ವಿವರಣೆ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದಲ್ಲಿ 2 ಸದನಗಳು, ಕೇಂದ್ರ ಸರ್ಕಾರದಲ್ಲಿ 2 ಸದನಗಳು. ರಾಜ್ಯ ಸರ್ಕಾರದ ಸದನಗಳು ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳು ಇರ್ತವೆ. ಆಮೇಲೆ ರಾಜ್ಯ ಸರ್ಕಾರದ ಮುಖ್ಯಸ್ಥರು ರಾಜ್ಯಪಾಲರು, ಕೇಂದ್ರದ್ದು ರಾಷ್ಟ್ರಪತಿಗಳು. ಇಲ್ಲಿ ನಾಮಮಾತ್ರ ಮುಖ್ಯಸ್ಥರು ಮುಖ್ಯಮಂತ್ರಿಗಳು ರಾಜ್ಯದಲ್ಲಾದರೆ, ಪ್ರಧಾನಮಂತ್ರಿಗಳು ರಾಷ್ಟ್ರದಲ್ಲಿ ಇರ್ತಾರೆ, ಗೊತ್ತಿರಲಿ. ಇಲ್ಲಿ ಸದನಗಳಲ್ಲಿ ಆಯ್ಕೆಯಾಗಿರೋದನ್ನು ಇಲ್ಲಿ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಸದಸ್ಯರು, ಇವರನ್ನು ಸಂಸದರು ಅಂತ ಕರಿತೀವಿ. ಇನ್ನು ಕೆಳಮನೆಗೆ ಸದಸ್ಯರಾಗಲಿಕ್ಕೆ ಮೊಟ್ಟ ಮೊದಲ ಅರ್ಹತೆ ಭಾರತೀಯ ಪ್ರಜೆಗಳಾಗಿರಬೇಕು, 2 ಕಡೆ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ. ಆಮೇಲೆ ಇಲ್ಲಿ ವಿಧಾನ ಪರಿಷತ್ ಇರೋದ್ರಿಂದ 35 ವರ್ಷ ಕನಿಷ್ಠ ವಯಸ್ಸಾಗಿರಬೇಕು, ಇಲ್ಲಿ ಕೂಡ 35 ವರ್ಷ ಕನಿಷ್ಠ ವಯಸ್ಸು ಆಗಿರಬೇಕು. ಆಮೇಲೆ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಇರಬಾರ್ದು, ಮತಿಭ್ರಮಣೆ ಇರಬಾರ್ದು ಅಂತಕ್ಕಂಥದ್ದನ್ನು ಸೊ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಬಿಟ್ಟ ಸ್ಥಳಗಳಲ್ಲಿ ಫಸ್ಟ್ ಕ್ವಶನ್ ಇತ್ತು, ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರ ಹೆಸರುಗಳನ್ನು ಬರೀರಿ. ಕರ್ನಾಟಕದಲ್ಲಿ ದ್ವಿಸದನ ಪದ್ಧತಿ ಇದೆ, ಕರ್ನಾಟಕದಲ್ಲಿ ಕನ್ನಡ ರಾಜ್ಯಭಾಷಾ, ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಿಸ್ತಾರೆ, ನಮ್ಮ ಸಂವಿಧಾನದ ಸಾಂವಿಧಾನಿಕ ಮುಖ್ಯಸ್ಥರು ರಾಷ್ಟ್ರಪತಿಗಳೇ ಆಗಿದ್ದಾರೆ. ಇಷ್ಟು ಈ ಉತ್ತರಗಳನ್ನು ಬರೆದರೆ 10ನೇ ಚಟುವಟಿಕೆ ಹಾಳೆ ಸಹಿತ ಕಂಪ್ಲೀಟ್ ಆಗ್ತದೆ. ಸೊ ಬೇಗನೆ 11 ಮತ್ತು 12 ಚಟುವಟಿಕೆ ಹಾಳೆಗಳನ್ನು ಸಹಿತ ತರ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.